ಇಂಥ ಏನು ನೀ ಬೇಡ್ತಿ ಎಲ್ಲ ಕೊಡ್ಬಹುದು. ಅದಕ್ಕೆ ನೀನು ಯಾವ ಭಕ್ತಿ ಮಾಡಬೇಕು ನೀ ವಿಚಾರ ಮಾಡಿ ಭಕ್ತಿ ಮಾಡ್ತಂಗಿ. ಹಾ ಹಾ ನಿಷ್ಕಾಮ್ಯ ಭಕ್ತಿ ಮಾಡಿದ್ರ ನೋಡುವ ನೀನ ಸಣ್ಣಕ್ಕಿದ್ದಿ ಪಾಪ. ಅವ್ರೇನ್ರಿ ಅವರು ಎಷ್ಟು ಎಲ್ಲ ಕೂಡಿ ಎಷ್ಟು ಇದೆಂತ ಪ್ರಶ್ನೆ ತಿಳಿದ್ರೆ ಹೇಳೋನು ತಿಳಿಲಿಕ್ರ ಇಲ್ಲ ಅದಕ್ಕೆ ಹೊರದಾಗದೈತೆ ಗಪ್ರಿ ಬೇರೆ ಮರ ನಾವು ರಾಕೆ ಸುಮ್ಮನೆ ಯಾರು ಬರಲ್ಲ ಬಿ ಹೇಳಲ್ಲ ಬಿ ಜನ ತಡಿ ನಿಮ್ಮ ಮಾತು ಹೇಳ್ತೀನಿ. ಇನ್ನೊಂದ್ರಿ ಇವು ಪದಕ್ಕೆ ಪದ ಉತ್ತರ ಕೊಡುತ್ತಾನ ಮಾತಿಗೆ ಮಾತು ಮುರಿಯೋತನಕ ಇವು ನಮಗೆ ರಗಡಾಗಿ ಹೋಗಿರ್ತಾವ. ನೀವೇನು ಕೇಳ್ತಿಲ್ಲ ಕೇಳಕ್ಕೆ ಬ್ಯಾಡ ಅನ್ನೋದಿಲ್ಲ. ಏನಾರ ಲೇಖಿ ಇತ್ತಂದ್ರೆ ಕೇಳ್ತೀವಿ. ಲೇಖಿ ಇತ್ತಂದ್ರೆ ಕೇಳ್ರಿ ಅಲ್ಲ ಅನ್ನೋದಿಲ್ಲ. ಇಲ್ಲದಂದು ನಾ ಬರ ಏನು ನೋಡಿ ಬಂದ್ರಿ ಹೇಳ್ರಿ ಅಂದ್ರೆ ಅದು ಯಾರ ಕೈಲಿ ಆಗಲ್ಲ ಮಾತು. ಏನು ಬರ ಏನು ನೋಡಿ ಬಂದ್ರಿ ಹೇಳ್ರಿ ಅಂದ್ರೆ ಅದು ಆಗು ಮಾತಲ್ಲ. ಲೇಖಿ ಬೇಕು, ಪುರಾಣ ಸಾಕ್ಷಿ ಬೇಕು, ಶಾಸ್ತ್ರ ಸಮ್ಮತಿ ಬೇಕು. ಶಾಸ್ತ್ರ ಸಮ್ಮತಿ ಬೇಕಾಗ್ತದ. ಇತ್ತಂದ್ರೆ ಹುಡುಕ್ಯಾಡ ಮನುಷ್ಯ ಅಜ್ಞಾನದಿಂದ ಹೇಳ್ತದ. ಏನದ ಕೇಳಿದ್ರಪ್ಪ ಅಂತಂದ್ರೆ ಯಾರಿಗೆ ಬರ ಮಾತಲ್ಲ. ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ಏನಕ್ಕಿಂತಲೂ ಅತ್ಯಂತ ಭಾವಕ್ಕೆ ಒಲಿತಾನ ಶಿವ ಮೆಚ್ಚಿ ಕರ್ತವ್ಯ. ಹೌದು ಒಲಿತಾನ ಶಿವ ಮೆಚ್ಚಿ ಕರ್ತವ್ಯ. ನಾನು ನೀನು ಎಂಬು ಭ್ರಾಂತಿ ಸುಳ್ಳೈತಿ ಕವಿಗಳ ರಚಿಸಿದ ಈ ಕಾವ್ಯ. ಹುಡುಗಿ ನಾನು ನೀನು ಎಂಬು ಭ್ರಾಂತಿ ಸುಳ್ಳೈತಿ ಕವಿಗಳ ರಚಿಸಿದ ಈ ಕಾವ್ಯ. ವಿಚಾರ ಮಾಡುವುದಾಗ ಗುರು ಹವಾದು ಗುರು ಬೇಗ ಗುರು ಪಾದಕ ಶರಣಾಗಬೇಕ ಹವಾದು ಗುರು ಪಾದಕ ಶರಣಾಗಬೇಕ ಹವಾದು ಆಗಬೇಕ. ಗುರವೀಣ ಯೋಗ ಕ್ಷೇಮ ಸ್ಥಿತಿ ಗತಿಯ ಗುರು ಸೇವೆ ಮಾಡಿ ಬೆಳಿಬೇಕು ಹವದು ಬೆಳಿಬೇಕು. ಗುರು ಸೇವೆ ಮಾಡಿ ಬೆಳಿಬೇಕು ಹವದು ಬೆಳಿಬೇಕು. ಅದಕ್ಕೆ ಹೇಳತ್ಯಾರ ಏನಂತ ಗುರು ಸೇವೆ ಮಾಡಿ ಬೆಳಿಬೇಕಂತ ಹೇಳ್ತಾರ. ಹೌದಲ್ರಿ? ಗುರುವಿನ ಯೋಗಕ್ಷೇಮ ತಿಳಿಬೇಕು, ಗುರುವಿನ ಯೋಗಕ್ಷೇಮ ತಿಳಿಬೇಕು, ಗುರು ಪಾದಕ್ಕೆ ಶರಣಾಗಬೇಕು, ಗುರುವಿನ ಪಾದಕ್ಕೆ ಶರಣಾಗಬೇಕು. ಅದಕ್ಕೆ ಹೇಳ್ತಾರ ರವಿ ಕಾಣ್ಲಾರ್ದಂತ ವಸ್ತು ಕವಿ ಕಂಡಾನ ಅಂತ ಹೇಳ್ತಾರಲ್ರಿ. ಅದು ಮಾಯಕ್ ಸರಿ ಆಗೋಲ್ತ. ಹೆಚ್ಚು ಕಡೆ ಇಡ್ರಿ ಆದ್ರೆ ನೀವು ಇಡ್ರಿ. ಸ್ಟೇಟ್ ನಿಂತಂದ್ರೆ ಮಾತಾಡ್ಲಕ್ಕೆ ಸರಿ ಆಗ್ತದೆ. ಸ್ಟೇಟ್ ಮಾಡ್ರಿ, ಅದು ಬಾಕ್ ಮಾಡ್ರಿ ಅಂದ್ರೆ ಸರಿ ಆಗೋದಿಲ್ಲ, ಭಾಳ ಮ್ಯಾಗ ಆಗ್ತೈತಿ. ಅದಕ್ಕೆ ಡಿಗ್ರಿ ಅಷ್ಟೇ ನಾನು ಬಗಸ್ಬೇಡ್ರಿ, ಸರಿ ಆಗೋದಿಲ್ಲ. ಅದ ಹಿಂಗೆ ಕಡಾನ ಇರಲಿ. ಅದು ಓಪನ್ ಮಾಡಿ ಎಲ್ಲ ಪಂಚ್ ಮಾಡ್ಬೇಕ್ರಿ. ಜರದ್ ಬೀಳತ್ತದ, ಜರದ್ ಬೀಳ್ತೈತ್ರಿ. ಅದಕ್ಕೇನು ಹೇಳ್ತಾ ಇದ್ದಾರ? ಗುರು ಸೇವೆ ಮಾಡಿ ಬೆಳಿಬೇಕು ಅಂತ ಹೇಳ್ತಾರ. ಗುರು ಪಾದಕ್ಕೆ ಶರಣ ಆಗಬೇಕು. ಅದಕ್ಕೆ ಕವಿ ಹೇಳ್ತಾರ ರವಿ ಕಾಣ್ಲಾರ್ದಂತ ವಸ್ತು ಕವಿ ಕಂಡಾನಂದ್ರ ಕವಿ ಕಂಡಾನ ಅಂತ ಹೇಳ್ತಾರ. ಏನು ಕಂಡಾನಪ್ಪ ಅಂದ್ರ ರವಿ ಸೂರ್ಯ ಏನು ಕಂಡಾನು? ಬರ್ರಿ ಮಸ್ತ. ರವಿ ಕಂಡಂತ ವಸ್ತು ಅಂದ್ರ ಅದು ಮಹಾವಾಕ್ಯ ಅಂತದು. ಹೆಂಗ್ರಿಪ? ಜೋ ಕವಿ ದೇಖಾ ಓ ರವಿ ನ ದೇಖಾ. ಏನು ಜೋ ಕವಿ ದೇಖಾ ಓ ರವಿ ನ ದೇಖಾ ಅಂತ ಹೇಳ್ತಾರ. ಕವಿ ಕಂಡಂತ ವಸ್ತು ರವಿ ಅಂದ್ರ ಸೂರ್ಯ. ಏನು ಆ ಸೂರ್ಯ ಕೂಡ ಕಂಡಿಲ್ಲ. ಸೂರ್ಯ ಕಂಡಿಲ್ಲ. ಯಾರು ಕಂಡಿಲ್ಲಪ್ಪ? ಏನು ಕಂಡಿಲ್ಲಪ್ಪ ಅಂದ್ರ ಸೂರ್ಯ ಕತ್ತಲು ಕಂಡ ನೀನು? ಇಲ್ಲ ಇಲ್ಲ,
ಅವ ಬರುವುದು ಯಾವಾಗ ಇರ್ತೈತೆ ಬೇಪತ್ತಾಗಿರ್ತೈತಿ. ಏನು ನಸಿಕಿನ್ಯಾಗ ಈ ಸೂರ್ಯ ಹೊಂಡದ 7 ಗಂಟೆ 8 ಗಂಟೆ ನಸಿಕಿನ್ಯಾಗ 5 ಗಂಟೆ ಕಾತ್ಲು ಓಡಿ ಹೋಗ್ತದ. ಕತ್ಲು ಓಡ್ತತಿ. ಹೌದಪ್ಪ. ಹಂಗ ಕವಿ ಕಂಡಿಡುದು ಕತ್ತಲು ಕಂಡಾನ, ಬೆಳಕನು ಕಂಡಾನ, ಎಲ್ಲ ಕಂಡಾನ. ಏನು ಕವಿ ಎಲ್ಲ ಥರ ಕಂಡಾರ, ಎಲ್ಲ ಕಂಡೇ ಕವಿ ಮಾಡ್ಯಾನ. ಅದಕ್ಕೆ ಹಾದಿ ಒಳಗೆ 3 ಹಾದಿ ಯಾವತ್ ಕೇಳ ಹೇಳ್ತಾಳೆ. ನೀ ಕೊಟ್ಟ ಮನಿ ಒಂದ, ಹುಟ್ಟಿದ ಮನಿ ಒಂದ, ಕೊಟ್ಟ ಮನಿ ಒಂದ, ನಾಳೆ ಸತ್ತು ಹೋಗೋಣ ಟಾಂಟನಕ ಬಾರಸರ್ಲ ಆ ಮನಿ ಒಂದ, ಅದನ್ನ ಹೇಳ್ಬೇಡ್ರಿ ತಾಳಕ್ಕೆ. ಹೀಗೆ ಹುಚ್ಚರಾಗ ಮಾತಾಡ್ಲಾಕ್ ಹೋಗ್ಬೇಡ. ಆ ಮ್ಯಾಳ್ಗಳು ಬ್ಯಾರೆ ಅದಾವ ಅಂತ ಹೇಳು ನಿನಗ. ಲೇಖಿ ಪ್ರಕಾರ ಬರ್ಲಿ. ಯಾವಪ್ಪ 3 ಹಾದಿ ಅಂದ್ರ? ಭೂತ ಭವಿಷ್ಯ ವರ್ತಮಾನ ನೀವು 3 ಹಾದಿ. ಏನು ಭೂತ ಭವಿಷ್ಯ ವರ್ತಮಾನ 3 ಹಾದಿ ಅಂತ ಹೇಳ್ತಾರ. 3 ಹಾದಿ ಅದಾವ. ಯಾವ್ಯಾವ ಹಾದಿಲಿ ಹೋಗ್ಬೇಕಂದ್ರ ನೀವು ವರ್ತಮಾನ ಹಾದಿಲಿ ಹೋದ್ರು ಏನು ಸುಖ ಆಗ್ತತಿ. ಹೌದು. ಭೂತ ಭವಿಷ್ಯ ವರ್ತಮಾನ ಅಂದ್ರೆ ಈಗಿಂದು ನಿನ್ನಿಂದು ನಾಳಿಂದು. ಏನು ಈಗಿಂದು ನಿನ್ನಿದು ನಾಳಿದು ಅಂತ ಹೇಳ್ತಾರ. ಭೂತ ಭವಿಷ್ಯ ವರ್ತಮಾನ ಅಂತಾರ. ಹೌದು ಹೌದು. ಈಕೆಗೆ ತಿಳ ಮಾತಲ್ಲದು. ಇವ್ರಿಗಿರಿ ಯಾವ ಜ್ಞಾನಿಗಳು ಅಭ್ಯಾಸ ಮಾಡ್ಯಾರ, ಪಂಚಗಳ ವಿಚಾರ ಚಂದ್ರ ಭಗವದ್ಗೀತಾ ಯಾರು ಓದ್ಯಾರ ಅಂತವ್ರು ಎಲ್ಲ ಹೊಳಿತಾವ. ಅದಕ್ಕೆ ಅವು ಜನ ಅಭ್ಯಾಸಿ ಮಂದಿ ಕಡಿಮೆ ಕಡಿಮೆನೂ ಇರ್ತದ. ಅದಕ್ಕೆ ಹೇಳ್ತಾರೆ ಹೌದು ದೇವಿ ನಿನ್ನ ನಂಬಿ ಧನ್ಯ ಆಗಿ ಅಂತ ಹೇಳತ್ಯಾರ. ಅದಕ್ಕೆ ದೇವ್ರು ಯಾವ ಪ್ರಕಾರ ಬರ್ತಾನ, ದೇವ್ರು ಯಾವ ಪ್ರಕಾರ ಭೇಟಿ ಆಗ್ತಾನ ಅನ್ನೋದು ನಿನಗೆ ತಿಳಿ ಮಾತಲ್ಲ ಹೇಳು. ಹೆಂಗ್ರಿಪ್ಪ? ಶ್ರೀಕೃಷ್ಣ ಪರಮಾತ್ಮ ಒಂದ 4ನೇ ಅಧ್ಯಾಯದಲ್ಲಿ ಭಗವದ್ಗೀತಾದೊಳಗೆ ಹೇಳ್ತಾನ. ಏನಂತ ಹೇಳ್ತಾನ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನಾಂ. ಹೌದು. ಸಜ್ಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಏನು ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ಬಿಡ್ತಾರ ಅಂದ್ರೆ ಏನಂದಂಗ? ಏನ್ರಿಪ್ಪ? ಯಾವ ಕಾಲಕ್ಕೆ ಧರ್ಮವು ಗ್ಲಾನಿಯಾಗಿ ಅಧೋಗತಿಗೆ ಹೊಂದುತ್ತಾ ಇದೆಯೋ, ಯಾವ ಕಾಲಕ್ಕೆ ಧರ್ಮವು ಗ್ಲಾನಿಯಾಗಿ ಅಧೋಗತಿಗೆ ಹೊಂದುತ್ತಾ ಇದೆಯೋ ಆವ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗಾಗಿ, ದುಷ್ಟರ ಪರಿಪಾಲನೆಗಾಗಿ, ದುಷ್ಟರ ಮರ್ದನೆಗಾಗಿ ಹೌದು ನಾನು ಯುಗ ಯುಗಗಳಲ್ಲಿ ಅವತಾರ ತೊಟ್ಟು ಬರ್ತೀನಿ ಅಂತೇಳಿ ಶ್ರೀಕೃಷ್ಣ ಯಾರಿಗೆ? ಅರ್ಜುನನಿಗೆ ಹೇಳ್ತಾರೆ. ಅರ್ಜುನನಿಗೆ ಬೋಧ ಕೊಡ್ತಾರ. 4ನೇ ಅಧ್ಯಾಯ 7ನೇ 8ನೇ ಶ್ಲೋಕ. ಹೌದ್ರಿಪ್ಪ. ತಂಗಿ ದೇವ್ರು ಹೆಂಗ್ ಬರ್ತಾನೆ, ಯಾವ ಟೈಮಿಗೆ ಬರ್ತಾನೆ, ಏನಾಗಿ ಬರ್ತಾನೆ ನಿನ್ಗೆ ಹೆಂಗ್ ತಿಳಿದಿತ್ತು? ಹಂಗ ತಿಳಿತದ? ಹಂಗ ತಿಳಿಯಂಗಿಲ್ಲ. ಅದಕ್ಕೆ ಒಳ್ಳೆ ಕಲಾವಂತರ. ನಿನಗೆ ನೀನು ನಮಿಸು ಆತ್ಮಭಾಂದಿ ಹವಾದು ಆತ್ಮಭಾಂದಿ. ನಿನಗ ನೀನು ನಮಿಸು ಆತ್ಮಭಾಂದಿ ಹವಾದು ಆತ್ಮಭಾಂದಿ. ತನ್ನಂತೆ ಪರರೆಂದು ಭಾವಿಸಿ ನಡೆಯುವರ ಹುಡುಗಿ ಕೋಟಿಗೊಬ್ಬನಿಗೆ ಬರಬಹುದು. ಹೌದು ಕೋಟಿಗೊಬ್ಬನಿಗೆ ಬರಬಹುದು. ये जन्मात्मकिल्ल जीव भाव के सोते ಜಗದ ಜಂಜಾಟ ಇದು ಹುಚ್ಚಕಾಯಿದೆ. ಹೌದು ಜಗದ ಜಂಜಾಟ ಇದು ಹುಚ್ಚಕಾಯಿದೆ. ಜನನ ಮರಣದ ಜಾಳಿಗೆ ಸೋತ್ಯದ ಜೀವ ಭಾವದ ಮೇಲೆ ಹುಡುಗಿ ಜನನ ಮರಣದ ಜಾಳಿಗೆ ಸೋತ್ಯದ ಜೀವ ಭಾವದ ಮೇಲೆ ವಾಯ್ದೆ. ಏ ಶಮದ ಮಾದಿ ಷಟ ಸಂಪತ್ ಲಕ್ಷಣೆಯೋ
ಸಚ್ಚಿತ್ತಾನಂದ ನೆನಪಾಯಿದೆ ಹೌದು ಸಚ್ಚಿತ್ತಾನಂದ ನೆನಪಾಯಿದೆ ಮುಸರಿ ಮೇಲೆ ನಾನ ಕೂಡ್ತದ ಹುಡುಗಿ ಬೆಂಕಿ ಮೇಲೆ ನಾನ ಕುರಭವದೆ ಹೌದು ಮುಸರಿ ಮೇಲೆ ನಾನ ಕೂಡ್ತದ ಹುಡುಗಿ ಬೆಂಕಿ ಮೇಲೆ ನಾನ ಕುರಭವದೆ ಅದಕ್ಕೇನು ಹೇಳ್ತಾರ ಇಲ್ಲಿ ಏನು ಮುಸ್ರಿ ಬಿದ್ದದಂದ್ರೆ ನೊಣ ಕೂಡಿರ್ತದ ಮ್ಯಾಗ ಬೆಂಕಿ ಹೆಚ್ಚಿದ ಸ್ವಲ್ಪ ನೊಣ ಕುಂಡಿರ್ತದ ಬೆಂಕಿ ಮೇಲೆ ಕುಂಡಂಗಿಲ್ಲ ಪುರು 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 ಬಾಟಿ ಹಿಡಿದು ಸುಡುವಲ್ವನ ಸುಜಾತ ಇದು ಬೆಂಕಿ ಅದ ಅನ್ನೋದು ಅಕ್ಕಿ ಗೊತ್ತಾಗಿಲ್ಲ ಗೊತ್ತಾಗವಲ್ತ್ರಿ ಸಣ್ಣಕ್ಕೆದಾಳ ಮತ್ ನೀವು ಅಲ್ಲೇ ಹೋಗ್ತಿರ್ಲ ಸಣ್ಣಕ್ಕಿದ್ರೆ ಅಂತ ತುತ್ತು ಕಿವಿಗೆ ಹೋಯ್ತಾಳನ ಪಾಪ ಅದಕ್ಕೆ ಮತ್ತೇನು ಹೇಳ್ತಾರ ಯಾವ ಜನ್ಮ ಈಗ ನಮಸ್ಕಾರ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಎಲ್ಲಿ ಮುಡ್ತಾವ ಹೌದಲ್ಲ ಮತ್ತ ಹಣಿ ಹಚ್ಚಿ ಹಿಂಗ ನಮಸ್ಕಾರ ಮಾಡ್ತಾರ ಈಗ ಕೊಳ್ಳ ಹಚ್ಚಿ ನಮಸ್ಕಾರ ಮಾಡ್ತಾವ್ರು ಇವು ನಮಸ್ಕಾರ ಎಲ್ಲೆಲ್ಲಿ ಮುಟ್ತಾವ ಅಂತ ಕೇಳತ್ತಾರ ಅದೇ ಪ್ರಕಾರವಾಗಿ ಮತ್ತೇನು ಕೇಳ್ತಾರಪ್ಪ ಅಂದ್ರ ತಾಯಿನ ದೊಡ್ಡಕಿ ಏನು ಬೆಳೆಸಿದಕ್ಕಿ ತಾಯಿ ತಿನ್ನಿಸಿದಕ್ಕಿ ತಾಯಿ ಉಣಿಸಿದಕ್ಕಿ ತಾಯಿ ಅಂತ ಹೇಳತ್ತಾಳ ಅಂದ್ರ ತಾಯಿನ ಶ್ರೇಷ್ಠ ಮಾಡ್ಲಕ್ ಬಂದಾರು ಆ ತಾಯಿಗೆ ಯಾರು ತಂದಾರ ತಾಯಿ ಗುರು ತಾಯಿನೇ ಗುರು ತಾಯಿ ಋಣ ಎಂದು ತೀರ್ಸಾಕ ಆಗುದಿಲ್ಲ ತಾಯಿ ಹೇಳತ್ತೇರಿ ಗುರು ಅಂತ ಹೆಸರು ಬಂದ ಬಳಿಕ ಯಾರು ಉದ್ಧಾರ ಆಗ್ಬೇಕಲ್ಲ ಗುರುಗಳ ಕೈಯಾಗ ಗುರು ಅಂತ ಹೇಳಿ ಬಂದ ಬಳಿಕ ಉದ್ಧಾರ ಆಗ್ಬೇಕಲ್ಲ ಯಾರ್ಯಾರು ನೋಡು ಶಾನೆ ಅದಾಳ್ರಿ ಹಂಗೆ ಗಂಡ ಮಕ್ಕಳೇ ಏನಾಗ್ಬೇಕೆಲ್ಲ ಗಂಡ ಮಕ್ಕಳದಿಂದ ಎಲ್ಲ ಉದ್ಧಾರ ಆಗ್ಯಾರ ಎಷ್ಟೋ ಮಂದಿ ಬೋಧ ಕೊಡೋರು ಅವರು ಏನು ಮೋಕ್ಷಕ ಹಚ್ಚವ್ರು ಗಂಡ ಮಕ್ಕಳೇ ನೋಡ್ರಿ ಓಂಕಾರ ಮುಖದಿಂದ ಬಂದ 5 ಭೂತಗಳು ಏನು 5 ಭೂತಗಳದಾವ ಪೃಥ್ವಿ ಆಪ ತೇಜ ವಾಯು ಆಕಾಶ ಇವೆಲ್ಲ ಪರಮಾತ್ಮನ ಮುಖದಿಂದ ಬಂದದ್ದಾವ ಪರಮಾತ್ಮನ ಮುಖದಿಂದ ಬಂದಾವ ಅಂಡಜ ಪಿಂಡಜ ಜಲಜ ಉದ್ಬೀಜ ಇದನ್ನೆಲ್ಲ ಬೀಜಾಂಕುರ್ ಕೂಡ ಅವನಿಂದ ಬಂದದಾವ ಇವು ಕೂಡ ಅವನಿಂದ ಬಂದದಾವ ಅಲ್ಲಿ ಆ ದೇವೇರಿ ಅಲ್ಲಲ್ಲ ಇವ್ರು ಅವ್ವರಿ ಅಲ್ಲಲ್ಲ ಇವ್ರು ಯಾರ ಆಯರಿ ಅಲ್ಲಲ್ಲ ಎಲ್ಲಿದಾಳು ಮೂಲ ಸ್ತಂಭ ಗ್ರಂಥ ಓದಿ ನೋಡ್ಯಾರು ಇರ್ಲಿ ತಾಯಿ ದೊಡ್ಡ ಕೆತ್ತಿ ತಾಯಿಗೆ ಗುರು ಅಂತ ಹೇಳ್ತೀವಿ ಒಪ್ಕೊಳ್ಳು ತಾಯಿಗೆ ಯಾರು ಗುರು ತಾಯಿಗೆ ನೀವೇ ಗುರು ಅಲ್ಲ ಮಾಸ್ತರ್ ಗುರು ಅಂತಾರ ನೋಡ್ರಿ ಅವ್ರು ಅವೆಲ್ಲ ಅನುಮಾನ ಮಾಡ್ತಾರಲ್ಲಿ ನೀ ತಾಯಿ ಗುರು ಅಂತ ಹೇಳ್ತಿ ತಾಯಿಗೆ ಒಬ್ಬ ಗುರು ಇರ್ಬೇಕಲ್ಲ ಗುರು ಮಾಲಕನ ಇದ್ದಾಗ ನಿನ್ನ ತಾಯಿ ಕಡೆ ಮುಂದೆ ಸೃಷ್ಟಿ ಚಾಲು ಏನ ತಂದಾನ ಅಂದ ಒಳಗೆ ತೊಳಿಲಾಕ ನೀನು ಆಳಿಟ್ಟಾನ ತೊಳಿಬೇಕು ಬಳಿಬೇಕು ಉಣಿಸ್ಬೇಕು ತಿನ್ನಿಸ್ಬೇಕು ಹೇಳ್ತಿ ಯಾರಿಗೆ ನೀವು ಗಂಟೆ ಆಗ್ಬೇಕಾದ್ರೆ ಹಂಗಾದ್ರಿ ಆಕಿ ಮ್ಯಾಲ ಗುರುತೇನವು ಗುರುತ ಭಾಳ ಅದಾವ್ರಿಪ್ಪ ಏನು ಕೊಳ್ಳಾಗ ಮಂಗಲ್ಯ ಸೂತ್ರ ಏನು ಹಣಿ ಮ್ಯಾಗ ಕುಕುಮ ಇವು ಕಾಲಾಗ ಕಾಲುಂಗ್ರ ನಾ ಸಾಹಿತ್ಯ ಕೊಟ್ಟಾಗ ಈಕಿ ಬಂದಳ ನಿಮಗೆ ಅಧಿಕಾರದೊಳಗ ಇಲ್ಲ ಅದಕ್ಕೆ ಮೊದಲು ಪಾಣಿ ಪಾಣಿ ಆಗ್ತವ್ರಿ ಅದಕ್ಕೆ ಏನ್ ಹೇಳ್ತಾರ ಮುಂದ ದಿವ್ಯ ಜ್ಯೋತಿ ದೀರ್ಘ ಜ್ಞಾನ ಅಗ್ನಿಗಳು ಕವಿ ಇದ್ದ ಮರಿಬಹುದೇ ಭವಿ ತಿರುಗಿತ್ತ ಬೆಂಕಿ ತಲಿಗಳು ಇಟ್ಕೊಂಡು ರವಿಗೆ ಕತ್ತಲೆ ತಡಿಬಹುದೇ ಅಂತ ಹೇಳ್ತಾರ ಅದಕ್ಕ ಮುಂದೇನಾಗ್ಯದ ಕರ್ಮ ಕಾಂಡ ಜ್ಞಾನ ಕಾಂಡ ಉಪಾಸನೆ ಕಾಂಡ ಮೂರಹಾರಿ ಅವದು ಮೂರಹಾರಿ ಬರ್ತೀರಿ ಸರ God.